ನಮ್ಮ ಇಂಡಸ್ಟ್ರಿನಲ್ಲಿ ಒಂದು 2 ಘಟನೆಯಿಂದ ತುಂಬ ದೊಡ್ಡ ನಷ್ಟದಲ್ಲಿದೆ ಸರ್. ಒಂದು ಅಪ್ಪು ಸರ್ ಇಲ್ಲ ಅನ್ನೋದು, ಇನ್ನೊಂದು ದರ್ಶನ್ ಸರ್ ಜೈಲಲ್ಲಿ ಇರೋವಂಥದ್ದು. ಸೊ ಇದೆಲ್ಲ ಘಟನೆಗಳನ್ನ ನೋಡಿದಾಗ ಒಬ್ಬ ನಿರ್ಮಾಪಕನಿಗೆ ಏನನ್ಸುತ್ತೆ ಅಂತ? ನಮಗೇನಾಗ್ತದೆ ಈಗ ನೋಡಿ, ಪರಿಸ್ಥಿತಿನ ಸರಿ ಮಾಡೋ ಶಕ್ತಿ ನಮಗಂತೂ ಇಲ್ಲ. ಸರಿಯಾಗುವಂಥ ಒಂದು ಒಳ್ಳೆ ಸುದಿನ ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಯಾವತ್ತು ಬರ್ತದೆ ಗೊತ್ತಿಲ್ಲ. ಸೊ ಪುನೀತ್ ಸರ್ ಪಾಪ ನಮ್ಮನ್ನೆಲ್ಲರನ್ನು ಬಿಟ್ಟು ಹೋದ್ಮೇಲೆ ಸತ್ಯವಾಗ್ಲೂ ನಿಮಗೆ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋದು ಕಡಿಮೆ ಆಯಿತು. ಇನ್ನೊಬ್ಬ ವ್ಯಕ್ತಿ ನೀವೇನು ಹೇಳಿದ್ರಿ, ಹೌದು ಆಗಬಾರ್ದಾಗಿತ್ತು, ಆಗಿದೆ. ಮುಂದಿನ ದಿವಸಗಳಲ್ಲಿ ಅವ್ರಿಗೂ ಒಳ್ಳೇದಾಗಲಿ, ಇಂಡಸ್ಟ್ರಿಗೂ ಅವರಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸರ್, ಇತ್ತೀಚೆಗೆ ನೀವು ಸೌಂಡ್ ಮಾಡಿದ್ದು ಒಕ್ಕಲಿಗರ ಸಂಘದ ವಿಚಾರಕ್ಕೆ ಸರ್. ಅಲ್ಲೊಂದಷ್ಟು ಭ್ರಷ್ಟಾಚಾರ ನಡೀತಿದೆ, ಸರಿಯಾದ ರೀತಿಯಲ್ಲಿ ಏನು ನಡೀತಿಲ್ಲ ಅಂತ. ಈಗ ಬೆಳವಣಿಗೆ ಏನಿದೆ ಸರ್? ಏನು ಅದೇ ಕತ್ತೆನ ಕತ್ತೆ ಅಂತಲೇ ಹೇಳಬೇಕು. ಸೊ ನಾನು ಕುದುರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಂದೊಂದು ಸ್ವಭಾವ ಇದೆ, ನಾನೇನು ಮಾತಾಡಬೇಕು ಅಂತ ಇರ್ತೀನಿ, ನನ್ನ ಹತ್ರ ಅಂಟಿಲ್ ಅನ್ಲೆಸ್ ಡಾಕ್ಯುಮೆಂಟ್ ಸಿಗೋವರೆಗೂ ನಾನು ಮಾತಾಡೋಲ್ಲ. ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡ್ತಾ ಇರೋದು. ಏನು ಒಕ್ಕಲಿಗರ ಸಂಘ ಬರೀ ಒಕ್ಕಲಿಗರಿಂದ ಮಾತ್ರ ಬೆಳೆದಿಲ್ಲ. ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರವರು ನಮ್ಮ ಸಂಘಕ್ಕೆ 13 ಎಕರೆ ಚಾಮರಾಜಪೇಟೆಯಲ್ಲಿ ಜಾಗ ಕೊಡ್ತಾರೆ. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದಾಗ ಬನಶಂಕರಿಯಲ್ಲಿ 9 ಎಕರೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಕೊಡ್ತಾರೆ. ಈ ರೀತಿ ಅನೇಕ ವ್ಯಕ್ತಿಗಳು ನಮ್ಮ ಸಂಘಕ್ಕೆ ದಾನ ಧರ್ಮ ಮಾಡಿದ್ದಾರೆ. ನಮ್ಮ ಸಂಘ ಎಲ್ಲ ಸಮುದಾಯಕ್ಕೂ ಸಹಾಯ ಮಾಡಿದೆ. ಆ ಥರದ್ದೊಂದು ಸಂಘ ಇವತ್ತು ಈ ಮಟ್ಟದ ಒಂದು ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಹೋದಾಗ ನಾವು 4 ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಿ ಅದು ಉಪಯೋಗ ಆಗದೆ ಹೋದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅವತ್ತಿನ ಹೋರಾಟ ನಾವು ಮಾಡ್ತಾಯಿದ್ವಿ. ಇವತ್ತಿಗೂ ನಾವೇನು ನಿಲ್ಲಿಸಿಲ್ಲ. ಇವತ್ತಿಗೂ ಕೋಆಪ್ರೇಟಿವ್ ಇದರಲ್ಲಿ DR ಇದರಲ್ಲಿ ಹೊಸದಾಗಿ ನೇಮಕಾತಿ ಮಾಡ್ಕೊಳ್ಬಾರ್ದು ಅಂತ ಆದೇಶ ಆಗಿದೆ, ಸ್ಟೇ ಆಗಿದೆ. ನಮ್ಮ ಹೋರಾಟ ನಾನು ಹೇಳ್ತೀನಿ ಕೇಳಿ, ನಾವು ಸರಿ ಇಲ್ಲ ಅಂದರೆ ಇನ್ನೊಬ್ರು ಯಾರನ್ನ ಹೇಳಿದ್ರೆ ನಾವು ತಿದ್ಕೊಳ್ಳುವಂಥ ಪ್ರಯತ್ನ ಪಡ್ತೀವಿ. ಇನ್ನೊಂದು ಪರಿಸ್ಥಿತಿ ಸರಿ ಇಲ್ಲದೆ ಹೋದಾಗ ತಿದ್ದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಕೈಲಿ ಏನಾಗ್ತದೋ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಅದರ ಅನುಸಾರ ನಾವು ಕೆಲಸ ಮಾಡ್ತೀವಿ. ಸಂಘ ಬರೀ ಒಬ್ಬರ ಆಸ್ತಿ ಅಲ್ಲ, ಅದು ಇಡೀ ನೀವು ಕಿಮ್ಸ್ ಆಸ್ಪತ್ರೆಗೆ ಬಂದುಬಿಟ್ರೆ ಎಲ್ಲ ಸಮುದಾಯದವರು ಬಂದಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ನೀವು ಕೋವಿಡ್ ಟೈಮಲ್ಲಿ ಎಲ್ಲ ಆಸ್ಪತ್ರೆದು ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಯಾರ್ಯಾರು ಎಷ್ಟೆಷ್ಟು ಬಿಲ್ ಮಾಡಿಸ್ಕೊಂಡ್ರು, ಎಷ್ಟು ದರೋಡೆ ಮಾಡಿದ್ರು ಅಂತ. ಕಿಮ್ಸ್ ಆಸ್ಪತ್ರೆ ಒಂದೇ ನಿಮಗೆ ಬರೀ ಕಡಿಮೆ ಅಮೌಂಟ್ ಬಿಲ್ ಮಾಡಿ ಅತಿ ಹೆಚ್ಚು ಜೀವಗಳನ್ನ ಉಳಿಸಿ ಹೊರಗಡೆ ಕಳಿಸಿರುವಂಥ ಹೆಗ್ಗಳಿಕೆ ಇರೋದು. ಅಂಥ ಸಂಸ್ಥೆಗಳು ಇವತ್ತು ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಏನು ನಿರ್ವಹಣೆಯಲ್ಲಿ ಮತ್ತು ನಿರ್ಧಾರ ತಗೊಳ್ಳೋದ್ರಲ್ಲಿ ವ್ಯತ್ಯಾಸಗಳಾಗಿ ಸಂಸ್ಥೆಗಳಿಗೆ ಕಳಂಕ ಬರುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೆ. ನಾನು ಹೇಳಿದ್ನಲ್ಲ, ಐ ಆಮ್ ಎ ಫೈಟರ್. ನನ್ನ DNA ಫೈಟಿಂಗ್ DNA, ನಂದು ಕಾಂಪ್ರಮೈಸ್ DNA ಅಲ್ಲವೇ ಅಲ್ಲ. ಸೊ ನನ್ನ ಹೋರಾಟ ಅದು ಯಾರೇ ಇರ್ಬೋದು, ನನ್ನ ಎದುರುಗಡೆ ಇರೋರು. ನಾನು ಒಂದ್ಸಲಿ ತೀರ್ಮಾನ ತೊಗೊಂಡು ನಾನು ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ಹಂತಕ್ಕೆ ಹೋದರೂ, ಈಗಾಗಲೇ ನೀವು ನೋಡಿದ್ರ ನಾನು ಫೈಟ್ ಮಾಡೋಕ್ಕೆ ನಿಂತ ಮೇಲೆ ನಾನು ಗೆದ್ದಿದ್ದೀನಿ ಅನ್ನೋದಕ್ಕಿಂತ ನಾನು ಉದ್ದೇಶ ಗೆದ್ದಿದೆ ಯಾವಾಗಲೂ. ಇದರಲ್ಲೂ ಅಷ್ಟೇ ನಮ್ಮ ಉದ್ದೇಶನ ಮತ್ತು ಸಂಘನ ಉಳಿಸೋ ನಿಟ್ಟಿನಲ್ಲಿ ನಾವು ಖಂಡಿತ ಹೋರಾಟ ಮಾಡಿ ಬುದ್ಧಿ ಕಲಿಸುವಂಥದ್ದು, ನ್ಯಾಯಯುತವಾದ ಹೋರಾಟ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಮಾಡ್ತೀವಿ.